ಸ್ನೇಹಿತರೆ ನಮಸ್ತೆ. ಜನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಳ್ಳಿ. ಡಿ.ಕೆ. ಶಿವಕುಮಾರ್ ಈ ನಾಡು ಕಂಡಂತಹ ಬಂಡೆ ಅಂತಾರಲ್ಲ, ಬಂಡೆ ಅಂತ ಮನುಷ್ಯ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದಾರೆ. ರಾಜ್ಯಪಾಲರಂತಹ ಗೆಹ್ಲೋಟ್ ಅವರು ಪ್ರತಿಜ್ಞಾ ವಿಧಿಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಒಂದು ಪರ್ವ ಮುಗಿದಂತಾಗಿದೆ, ಮತ್ತೊಂದು ಪರ್ವ ಆರಂಭ ಆದಂತಾಗಿದೆ. ಯಾವ ಪರ್ವ ಮುಗಿದಿದ್ದು, ಯಾವ ಪರ್ವ ಆರಂಭ ಆಗಿದ್ದು ಅನ್ನೋದೇ ಇವತ್ತಿನ ವಿಶೇಷ. ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಈ ನಾಡಿನಲ್ಲಿರ್ತಕ್ಕಂಥ ಜ್ಯೋತಿಷಿಗಳಿಗೆ ಸಂಭ್ರಮ ಸುಗ್ಗಿಯ ಕಾಲ ಬಂದಂಗೆ ಕಾಣುತ್ತೆ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಧಾರ್ಮಿಕ ಆಚರಣೆಗಳನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಮನುಷ್ಯ. ಹೀಗಂತ ಹೇಳಿದಾಗ ಹಿಂದೂವಾದಿಗಳಿಗೆ, ಹಿಂದೂ ತೀವ್ರವಾದಿಗಳಿಗೆ ಬಹಳ ಬೇಸರ ಆಗೋದು, ನಿಮ್ಗೆ ಹಿಂದೂ ಕಂಡ್ರೆ ಆಗಲ್ಲ, ಹಿಂದುತ್ವ ಕಂಡ್ರೆ ಆಗಲ್ಲ ನಿಮಗೆಲ್ಲ ಅಂತ. ಆದರೆ ಒಬ್ಬ ನನ್ನ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಯಾವ ರೀತಿ ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಬಹಳ ಸೂಕ್ಷ್ಮತೆ ಇರಬೇಕಾಗತ್ತೆ. ಉದಾಹರಣೆಗೆ ಪಕ್ಕದ ತಮಿಳುನಾಡನ್ನೇ ತಗೊಳ್ಳಿ. ತಮಿಳುನಾಡಲ್ಲಿ ಇವಾಗ CM ಯಾರು? ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್. ಕೇವಲ ವಿಜಯ್ ಅಲ್ಲ, ಜೋಸೆಫ್ ವಿಜಯ್. ಒಂದು ವೇಳೆ ತಮಿಳುನಾಡಿನಲ್ಲಿ ಆ ಜೋಸೆಫ್ ವಿಜಯ್ ತಾನು ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕೋಸ್ಕರ ಕ್ರಿಶ್ಚಿಯನ್ ಧರ್ಮಕ್ಕೆ ಅನುಗುಣವಾಗಿ ಏನಾದರೂ ಸ್ಟೆಪ್ಸ್ಗಳನ್ನು ತಗೊಂಡಿದ್ರೆ ಈ ದೇಶದ ಜನ ಸಹಿಸ್ತಾ ಇದ್ರಾ? ಯಾವ ಕಾರಣಕ್ಕೂ ಸಹಿಸ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಈ ದೇಶ ಹಿಂದೂ ದೇಶ ಅಂತ ತಲೆಯೊಳಗೆ ಕೂತ್ಬಿಟ್ಟಿದೆ. ಇದು ಹಿಂದೂ ದೇಶ ಅಲ್ಲ, ಇದು ಸೆಕ್ಯುಲರ್ ದೇಶ. ಈ ಸೆಕ್ಯುಲರ್ ದೇಶ ಅಂತ ಹೇಳಬೇಕಾಗಿದ್ದ್ಯಾರೋ ಈ ನಾಡಿನ ಮುಖ್ಯಮಂತ್ರಿ, ಈ ನಾಡಿನ ಸಚಿವರುಗಳು, ಇಂತಹ ಪ್ರಮುಖ ಸ್ಥಾನದಲ್ಲಿ ಇರತಕ್ಕಂಥವ್ರು ಹೇಳಬೇಕಾಗತ್ತೆ. ಅಂತಹ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದಂತಹ ಡಿ.ಕೆ. ಶಿವಕುಮಾರ್ ಅವರು 4 ಗಂಟೆ 5 ನಿಮಿಷಕ್ಕೆ ಸಮಯವನ್ನು ನಿಗದಿಪಡಿಸ್ತಾರೆ. ರಾಜಭವನದಲ್ಲಿ ಇರತಕ್ಕಂತಹ ಈ ಯಾವುದೇ ಪ್ರತಿಜ್ಞಾ ವಿಧಿ ಆದರೂ ಕೂಡ ರಾಜಭವನದಲ್ಲಿ ಪಶ್ಚಿಮಾಭಿಮುಖವಾಗಿ ಅಂದರೆ ಮೊದಲೇ ಒಂದು ಸೆಟಪ್ ಆಗಿರುತ್ತೆ. ವಿಧಾನಸೌಧ ಕಟ್ಟುವಾಗ ಈ ಕಡೆ ಸ್ಪೀಕರ್ ಕೂತ್ಕೊಬೇಕು, ಆ ಕಡೆ ಶಾಸಕರುಗಳು ಕೂತ್ಕೊಬೇಕು, ಇಲ್ಲಿ ಮಿನಿಸ್ಟರ್ ಕೂತ್ಕೊಬೇಕು, ಇಲ್ಲಿ CM ಕೂತ್ಕೊಬೇಕು ಅಂತೇಳಿ. ಅದೇ ರೀತಿ ಇದುವರೆಗೂ ಕೂಡ ರಾಜಭವನದಲ್ಲಿ ಇಂಥ ಕಡೆ ಪ್ರತಿಜ್ಞಾ ವಿಧಿ ಸ್ವೀಕರಿಸಬೇಕು ಅಂತೇಳಿ ಒಂದು ಸ್ಟೇಜ್ ರೆಡಿ ಆಗಿರುತ್ತೆ. ಅಂತ ಸ್ಟೇಜನ್ನೇ ಬದಲಾಯಿಸಿ ಈಗ ಪೂರ್ವಾಭಿಮುಖವಾಗಿ ನಿಂತುಕೊಂಡು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದಾರೆ ಈ ಡಿ.ಕೆ. ಶಿವಕುಮಾರ್ ಅವರು. ಏನು ಸೂಚಿಸ್ತಾ ಇದ್ದೀರಾ? ಇದ್ರ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದೀರಾ ನೀವು? ಅದು ಅಲ್ಲದೆ ಇನ್ನು ನೀವು CM ಆಗಿಲ್ಲದ ಟೈಮಲ್ಲಿ ನಿನ್ನೆ ವಿಧಾನಸೌಧದ ಅವರ ಕೊಠಡಿಯಲ್ಲಿ, CM ಕೊಠಡಿಯಲ್ಲಿ ಅಜ್ಜಯ್ಯನವರ ಫೋಟೋ ಹಾಕಿದ್ದಾರೆ. ಅಜ್ಜಯ್ಯನವರ ಫೋಟೋವನ್ನು ಯಾವುದೋ ಜ್ಯೋತಿಷಿಯವರ ಮಾತು ಕೇಳಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತಪ್ಪು ಸರಿಗಳ ವಿಚಾರ ಅಲ್ಲ. ಇದು ಯಾವುದೇ ದೈವ ನಿಂದನೆ ಕೂಡ ಅಲ್ಲ, ಯಾವುದೇ ಧಾರ್ಮಿಕ ಪ್ರಚೋದನೆಯ ಅಥವಾ ಈಗಳೆಯುವ ಮಾತಂತೂ ಖಂಡಿತವಾಗಿಯೂ ಅಲ್ಲ. ಆದರೆ ನೀವು ಒಬ್ಬ ದೇಶದ ಅಥವಾ ಒಂದು ರಾಜ್ಯದ ಮುಖ್ಯವಾದ ಸ್ಥಾನವನ್ನು ಅಲಂಕರಿಸುವಾಗ ಭಾರತದಂತಹ ಒಂದು ಸೆಕ್ಯುಲರ್ ದೇಶದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇಲ್ಲ ಅಂತಂದರೆ ನೀವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಾ ಈ ನಾಡಿಗೆ? ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಇರತಕ್ಕಂಥ ಬಹಳ ದೊಡ್ಡ ಲೋಪನೇ ಇದು ಕಾಂಗ್ರೆಸ್ ಪಕ್ಷದಲ್ಲಿ. ಈ ಹಿಂದೆ ಇದ್ದಂಥ ಸಿದ್ದರಾಮಯ್ಯರ ಬಗ್ಗೆ ಇದ್ದ ಏನೊಂದು ನೆರೇಷನ್ ಇತ್ತಲ್ಲ, ಸಿದ್ದರಾಮಯ್ಯ ಅಂತಂದರೆ ಹಿಂದೂ ತೀವ್ರವಾದಿಗಳಿಗೆ ನಕಶಕಾಂತ ಸಿಟ್ಟು. ಹಿಂದೂಗಳನ್ನ ಕಂಡ್ರೆ ಆಗೋದಿಲ್ಲ ಸಿದ್ದರಾಮಯ್ಯಂಗೆ, ಹಿಂದೂಗಳನ್ನು ನಾಶ ಮಾಡೋದು ಹಿಂದೂಗಳ ವಿರುದ್ಧ ಅನ್ನೋ ರೀತಿಯಲ್ಲಿ. ಹಿಂದೂಗಳ ವಿರುದ್ಧ ಕೆಲಸ ಮಾಡೋದಿಲ್ಲ ಸಿದ್ದರಾಮಯ್ಯ ಕೆಲಸ ಮಾಡಿದ್ದು ಅಹಿಂದ ಅಂತ. ಅಹಿಂದ ಅಂದ್ರೇನು? ಆ ಅಂದರೆ ಅಲ್ಪಸಂಖ್ಯಾತರು, ಹಿಮ್ ಅಂದರೆ ಹಿಂದುಳಿದ ವರ್ಗದವರು, ದ ಅಂದರೆ ದಲಿತರು ಅಂತ. ಅಲ್ಪಸಂಖ್ಯಾತರು ಅನ್ನೋದು ಅಂದ್ರೆ ನೀವು ಹೇಳ್ದಂಗೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಂತ ಅನ್ಕೊಳ್ಳೋಣಂತೆ. ಇನ್ನು ದಲಿತರು ಮತ್ತು ಹಿಂದುಳಿದ ವರ್ಗದವರು ಯಾರು? ಆ ದಲಿತರು ಮತ್ತು ಹಿಂದುಳಿದ ವರ್ಗದವರು ಹಿಂದೂಗಳೇ ಆಗಿದ್ರು. ಆ ಹಿಂದೂಗಳಿಗೋಸ್ಕರ ಸಿದ್ದರಾಮಯ್ಯ ಕೆಲಸ ಮಾಡಿದ್ದನ್ನು ಎಲ್ಲೂ ಮುಂದೆ ತರಲೇ ಇಲ್ಲ. ಯಾವ BJP ನೆರೇಟಿವ್ ಕಡ್ತೋ ಅದೇ ನೆರೇಟಿವ್ನ ತಗೊಂಡೋಗಿ ನಮ್ಮ ಹಿಂದೂಗಳಲ್ಲೂ ಅದರಲ್ಲೂ ಕೂಡ ಒಕ್ಕಲಿಗರಂತೂ ಸಿದ್ದರಾಮಯ್ಯನ ಕಂಡ್ರೆ ಕೆಂಡಾಮಂಡಲ ಆಗೋಷ್ಟು ಮಟ್ಟಿಗೆ ಆ ನೆರೇಷನ್ನ ಕಟ್ಬಿಟ್ರು. ನೀವು ಈಗಲೂ ವಾಟ್ಸಪ್ ಗ್ರೂಪಲ್ಲಿ ನೋಡಿ, ಸಿದ್ದರಾಮಯ್ಯನ ಕಂಡ್ರೆ ಕೆಂಡ ಕಾರ್ತಕ್ಕಂಥದ್ದು ಇವತ್ತು ಕೂಡ ಇದ್ದಾರೆ. ಆದರೆ ಹಿಂದೂಗಳಿಗೆ ಕೆಲಸ ಮಾಡಿಲ್ಲ ಸಿದ್ದರಾಮಯ್ಯ. ಕಳೆದ 8 ವರ್ಷಗಳಿಂದ ಸತತವಾಗಿ ಮೊದಲ 5 ವರ್ಷಗಳಲ್ಲಿ, ನಂತರ 3 ವರ್ಷಗಳಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯದೊಂದು ಪರ್ವ ಇದೆ, ಅದು ಇತಿಹಾಸದಲ್ಲಿ ದಾಖಲಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಈ ಡಿ.ಕೆ. ಶಿವಕುಮಾರ್ ಇತಿಹಾಸದಲ್ಲಿ ಏನು ದಾಖಲು ಮಾಡಕ್ಕೆ ಹೊರಟಿದ್ದಾರೆ ಅದು ಈ ಸದ್ಯದ ಪ್ರಶ್ನೆ. ಒಂದು ರಾಜ್ಯವನ್ನು ನಿಭಾಯಿಸೋದು ಅನ್ನೋದು ಅಷ್ಟು ಸುಲಭದ ಮಾತಾಯ್ತಾ? ಇವರು ನಿಗದಿಪಡಿಸಿದಂಥ ಮುಹೂರ್ತ, ಇವರು ನಿಗದಿಪಡಿಸಿದಂತಹ ಒತ್ತು ಎಲ್ಲವೂ ಕೂಡ ಇದಾವಲ್ಲ, ಇವೆಲ್ಲವೂ ಕೂಡ ಒಂದು ಸೂಚಕಗಳಷ್ಟೇ. ಅವೆಲ್ಲ ವೈಯಕ್ತಿಕವಾದಂಥ ಆಚರಣೆಗಳು. ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರಾ, ಎಷ್ಟು ಸಾರಿ ಆರತಿ ಬಿಡುತ್ತೀರಾ, ಎಲ್ಲಿ ಹೋಗಿ ಯಾಗ ಯಜ್ಞಗಳನ್ನು ಮಾಡ್ತೀರಾ, ಎಲ್ಲಿ ಹೋಗಿ ಮಂಡ್ಯ ಹೊಡಿಸ್ಕೊತೀರಾ, ಇವೆಲ್ಲ ನಿಮ್ಮ ವೈಯಕ್ತಿಕವಾದ ಕೆಲಸಗಳು. ವಿಧಾನಸೌಧ ಅಥವಾ ಸಂಸತ್ತು ಇರತಕ್ಕಂಥದ್ದು ಸಂವಿಧಾನದ ರೀತಿಯಲ್ಲಿ ನಡೆಯಬೇಕಾದಂಥ ಜಾಗಗಳವೆಲ್ಲ. ಸರ್ವ ಧರ್ಮ ಸಮನ್ವಯಗಳನ್ನು ಆಚರಣೆ ಮಾಡೋಕ್ಕೋಸ್ಕರ ಇರತಕ್ಕಂಥ ಜಾಗಗಳು. ಇಂತಹ ಜಾಗಗಳಲ್ಲಿ ನೀವು ನಿಂತು ನೀವು ಮುಹೂರ್ತ, ಆ ಜ್ಯೋತಿಷಿಗಳ ಬಗ್ಗೆ ನಿಮಗೆ ಎಷ್ಟು ನಂಬಿಕೆ ಇದೆ? ನಿಮ್ಮನ್ನ ಆ ವಿನಯ್ ಗುರೂಜಿ, ಅವಧೂತ ವಿನಯ್ ಗುರೂಜಿ, ಗೌರಿಗದ್ದೆ ವಿನಯ್ ಗುರೂಜಿ ಬಹುಶಃ ನಿಮಗೆ ಇನ್ನು ಅಂತ ರೀತಿಯಾದ ರಾಜಶ್ರೀಗಳಾಗ ಸಾಧ್ಯತೆಗಳು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಅಂತ ವಿನಯ್ ಗುರೂಜಿ ಕಾಲಿಗೆ ಹೋಗಿ ಬಿದ್ದಿರ್ತಕ್ಕಂಥ ಜನ ನೀವು. ಅವನ ಬಗ್ಗೆ ಇರತಕ್ಕಂಥ ಆರೋಪಗಳನ್ನು ನೋಡ್ಬಿಟ್ರೆ ಇಡೀ ನಾಡೇ ಬೆಚ್ಚಿ ಬೀಳುತ್ತೆ. ಆದರೂ ಕೂಡ ಆ ಗುರುಜಿಗೋಸ್ಕರ ಇರ್ತಕ್ಕಂಥ ಫ್ಯಾನ್ ಫಾಲೋವರ್ಸು ಅಷ್ಟೇ. ಆ ಫ್ಯಾನ್ ಫಾಲೋವರ್ಸಲ್ಲಿ ಈ ಡಿ.ಕೆ. ಶಿವಕುಮಾರ್ ಕೂಡ ಒಬ್ಬರು ಅನ್ನೋದು ದುರಂತ. ಕೇವಲ ಒಬ್ಬರ ಹೆಸರು ತಗೋತಾ ಇದ್ದೀವಿ ಅಂತಲ್ಲ, ಡಿ.ಕೆ. ಶಿವಕುಮಾರ್ ಅವರು ಇನ್ನೂ 100 ಜನ ಜ್ಯೋತಿಷಿಗಳು ಪರಿಚಯ ಇದ್ದಾರೆ.
ಅವರ ಕಟ್ಟ ಎದುರಾಳಿ ಅಂತ ಹೇಳ್ತಾರಲ್ಲ ದೇವೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ಗೆ ಏನಾದ್ರು ಯುದ್ಧಕ್ಕೆ ಬಿಟ್ಟರೆ ಯಾವ ರೀತಿ ನಾನು ದೇವ್ರನ್ನ ಮುಂಚೆ ನಂಬ್ತೀನೋ ನೀನು ದೇವ್ರ ಮುಂಚೆ ನಂಬ್ತೀವಿ ಅಂತಂದ್ರೆ ಇಬ್ಬರಲ್ಲೂ ಕೂಡ ಬಹಳ ದೊಡ್ಡ ಪೈಪೋಟಿನೇ ಎದುರಾಗ್ತಕ್ಕಂಥ ಸಾಧ್ಯತೆಗಳಿದಾವೆ. ಅಷ್ಟೆಲ್ಲ ದೇವರುಗಳನ್ನ ಪೂಜೆ ಮಾಡಿದ, ಅಷ್ಟೆಲ್ಲ ದೇವರ ಬಗ್ಗೆ ನಂಬಿಕೆ ಇಟ್ಟಿರ್ತಾರೆ ದೇವೇಗೌಡರು ರಾಜಕೀಯ ಭವಿಷ್ಯ ಏನಾಯ್ತು? 4 ತಿಂಗಳು 5 ತಿಂಗಳು 11 ತಿಂಗಳಿಗೆ ಅಧಿಕಾರ ತ್ಯಜಿಸಬೇಕಾಗಿ ಬಂತು. ಅವರು ನಂಬಿದ್ದ ಜ್ಯೋತಿಷಿಗಳು, ಅವರು ನಂಬಿದ್ದ ಧಾರ್ಮಿಕ ಆಚರಣೆಗಳೇ ಗಟ್ಟಿಯಾಗೋದಾಗಿದ್ರೆ ಅದು ಎಲ್ಲಿಗೂ ಹೋಗಿ ನಿಲ್ಕೋಬೇಕಾಗಿತ್ತಲ್ವಾ? ಅವ್ರ ಮೊಮ್ಮಗ ಜೈಲಿಗೆ ಹೋಗ್ಬೇಕಾಗಿತ್ತ, ಅವ್ರ ಮಗ ಇವತ್ತೇನು ಸ್ಥಾನ ಇಲ್ದಂಗೆ ಕೂತ್ಕೊಬೇಕಾಗಿತ್ತ, ಇನ್ನೊಬ್ಬ ಮಗ ಅಷ್ಟೊಂದು ಆರೋಗ್ಯ ಹದಗೆಟ್ಕೊಂಡು ಇದೆಲ್ಲ ಮಾಡಬೇಕಾಗಿತ್ತು. ಎಲ್ಲ ಯಾಕೆ ಅಂತಂದ್ರೆ ಅವ್ರು ಮಾಡೋದೇನಕ್ಕೆ? ಆರೋಗ್ಯ ಐಶ್ವರ್ಯ ಈ ಕಾರಣಕ್ಕೋಸ್ಕರ ದೇವ್ರು ನೀವು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರದು. ನೀವು ಹಂಗೆಲ್ಲ ಇದ್ದ ಮೇಲೆ ಅವೆಲ್ಲ ಇರಬೇಕಲ್ವಾ? ಜನ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ, ಅದಕ್ಕೆಲ್ಲ ನೀವು ಉತ್ತರ ಕೊಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವೆಲ್ಲ ವಿಚಾರಗಳು ಮುನ್ನೆಲೆ ಬರ್ತಾ ಇದ್ದಂಗೆ ಏನಾಗುತ್ತೆ, ಅಭಿವೃದ್ಧಿಯ ವಿಚಾರಗಳು, ವಿಷನ್ ವಿಚಾರಗಳು, ನೋಟ, ನಮ್ಮ ನಾಡನ್ನು ಕಟ್ಟುವ ಮಾತುಗಳೆಲ್ಲ ಹಿಂದಕ್ಕೆ ಹೋಗ್ತವೆ. ಇದು ಪ್ರಜಾಪ್ರಭುತ್ವದಲ್ಲಿ ಬಹಳ ದೊಡ್ಡ ಅಪಾಯಕಾರಿ ಅಂಶ. ಬಿಜೆಪಿ ಮೊದಲಿಂದ ಸಂಘ ಪರಿವಾರದ ಮುಖಾಂತರ ನೆರೆಟಿವ್ ಮಾಡ್ಕೊಂಡ್ ಬಂದಿರೋದು ಈ ವಿಚಾರಗಳನ್ನ ಏನಂತ ಮಾತಾಡ್ಕೊಂಡ್ ಬರ್ತಾ ಇದೆ? ಹಿಂದುತ್ವ, ನಮ್ಮ ದೇವರು, ಗೋಮಾತೆ, ಬೀಫ್ನ ರಫ್ತು ಮಾಡೋದ್ರಲ್ಲಿ ವಿಶ್ವದಲ್ಲೇ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ದೇಶ. ಆ ದೇಶದಲ್ಲಿ ಅಷ್ಟು ಹೆಚ್ಚು ಗೋವುಗಳನ್ನು ಕೊಲ್ತಕ್ಕಂಥ ದೇಶ. ಆ ಗೋವನ್ನು ದೇವರು ಅಂತ ಪೂಜೆ ಮಾಡುತ್ತೆ. ಈ ರೀತಿಯ ಈ ಅಂದಾದುಂದಿ ವ್ಯವಹಾರಗಳಿದಾವಲ್ಲ, ಈ ಥರದ ಮಂಕು ಬೂದಿಯನ್ನು ಎರಿಸ್ತಕ್ಕಂಥ ವ್ಯವಹಾರಗಳಲ್ಲಿ ಮಾಡ್ಕೊಂಡು ನೀವು ಜನಗಳನ್ನ ಇನ್ನೂ ಕೂಡ ಅಂಧಾಕಾರದಲ್ಲಿರ್ತಕ್ಕಂಥ ಕೆಲಸ ಮಾಡ್ತೀರಾ. ನೀವು ಈ ಕೆಲಸ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಿಮಗೆ ಕಾಂಗ್ರೆಸ್ ಅಂತ ಓಟ್ ಹಾಕೋದು. ನಿಮಗೆ ಬಿಜೆಪಿಯವರು ಅದೇ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ ಆ ಬಿಜೆಪಿಯವ್ರಿಗೆ ಪೈಪೋಟಿ ಕೊಡೋದಕ್ಕೋಸ್ಕರ ನೀವು ಮತ್ತೆ ಅದೇ ಕೆಲಸ ಮಾಡಕ್ಕೆ ಹೋಗ್ತೀರಾ ಅಂತಂದ್ರೆ ಇದು ಸ್ಟ್ರಾಟಜಿ ಇದ್ದಿರ್ಬೋದು. ಯಾಕೆ ಅಂತಂದ್ರೆ ಅಹಿಂದ ಪರವಾದ ಮತಗಳಿಗಾಗಲೇ ಸಿದ್ದರಾಮಯ್ಯ ಪರವಾಗಿ ಕಾಂಗ್ರೆಸ್ಗೆ ಬೀಳ್ತಾ ಇದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಸಾಫ್ಟ್ ಹಿಂದುತ್ವವಾದಿಗಳಿದಾರಲ್ಲ, ಹಿಂದುತ್ವವಾದಿಗಳನ್ನು ಕೂಡ ನಾವು ಓಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ನಡ್ಕೊಳ್ಳೋದ್ರಲ್ಲಿ ತಪ್ಪಲ್ಲ ಅಂತ ಕೆಲವು ಕಾಂಗ್ರೆಸ್ನವರೇ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ತಪ್ಪಲ್ಲ? ಒಂದು ವೇಳೆ ಏನಾದರೂ ಇವರು ಹೇಳೋದಂಗೆ ಏನಾದ್ರು ಜ್ಯೋತಿಷಿಗಳು ಅಥವಾ ಈ ಧಾರ್ಮಿಕ ಮುಖಂಡರುಗಳು, ಯಾವ ಧಾರ್ಮಿಕ ಮುಖಂಡರುಗಳು ನೆಟ್ಟಿಗೆ ಸರಿಯಾಗಿದೆ ಅಂತ ಒಂದು ಲೆಕ್ಕ ಹೇಳ್ಬಿಡಿ ನೀವು. ಈ ನಾಡಿನಲ್ಲಿರ್ತಕ್ಕಂಥ ಮುಸ್ಲಿಂ ಧಾರ್ಮಿಕ ನಾಯಕರುಗಳಾಗಿರ್ಬೋದು, ಹಿಂದೂ ಧಾರ್ಮಿಕ ನಾಯಕರುಗಳಾಗಿರ್ಬೋದು, ಎಲ್ಲೋ ಸಿದ್ಧಗಂಗಾ ಮಠದ ಸ್ವಾಮೀಜಿ ಅಂತವರು ಎಲ್ಲೋ ಅಪರೂಪಕ್ಕೆ ಒಂದೊಂದು ರತ್ನಗಳು ನಮಗೆ ಸಿಗ್ತವೆ ಬಿಟ್ರೆ ಈ ನುಡಿದಂಥವರೆಲ್ಲ ಅದು ಕೂಡ ಪ್ರಶ್ನಾರ್ಹರೇ. ದೊಡ್ಡ ಕ್ಯಾಪಿಟೇಷನ್ ಲಾಭ ಮಾಡ್ತಕ್ಕಂಥವ್ರು, ದಂಧೆ ನಡೆಸ್ತಕ್ಕಂಥವ್ರು ಎಲ್ಲ ಈ ರೀತಿಯ ಮಠಾಧೀಶರು, ಈ ರೀತಿಯ ಜ್ಯೋತಿಷಿಗಳು. ಇದರ ನಡುವೆ ಡಿ ಕೆ ಶಿವಕುಮಾರ್ ಮಧ್ಯೆ ನಿಂತ್ಕೊಂಡು ಯಾವ ರೀತಿ ಕಂಗೊಳಿಸ್ತಾರೆ ಕೇಳಿ ನನಗೆ ವ್ಯವಹಾರ ಜ್ಞಾನ ಕೂಡ ಇದೆ, ರಾಜಕೀಯ ಜ್ಞಾನ ಕೂಡ ಇದೆ, ಆರ್ಥಿಕ ಜ್ಞಾನ ಕೂಡ ಇದೆಲ್ಲ ಜ್ಞಾನಗಳಿದಾವೆ ಅಂತ ಹೇಳ್ತಾರೆ. ಯಾವ್ದನ್ನು ಸಮರ್ಥಿಸಲಿಕ್ಕೆ ಹೋಗಿ ದೇಶದ ನಂಬರ್ 1 ಶ್ರೀಮಂತ CM ಅದಕ್ಕೆ ಏನು ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ? ರಾಷ್ಟ್ರೀಯ ಎಷ್ಟು 1400 ಕೋಟಿಯನ್ನು ಡಿಕ್ಲೇರ್ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿ ಡಿ ಕೆ ಶಿವಕುಮಾರ್ ಅವರು. ಕೇಳಿ ಇವರು ರಾಜಕಾರಣಿ ಅನ್ನೋದಕ್ಕಿಂತ ಉದ್ಯಮಿ ಬೇಕಾದಂಥ ಎಲ್ಲಾ ಲಕ್ಷಣಗಳನ್ನು ಇಟ್ಕೊಂಡಿದ್ದಾರೆ. ರಾಜಕಾರಣಿ ತದನಂತರ ಅವರ ಹಿಂಬಾಲಕರುಗಳನ್ನು ನೋಡಿ, ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಡಿ ಕೆ ಸಾಹೇಬರು ಅಂತ ಬಾಯಲ್ಲಿ ಬರುತ್ತಲ್ಲ, ಅವ್ರು ನೋಡಿ ಅವರೆಲ್ಲರೂ ಕೂಡ ಈ ಲೇಔಟ್ ಮಾಡ್ತಕ್ಕಂಥವ್ರು, ಬಂಡೆ ಹೊಡಿತಕ್ಕಂಥವ್ರು, ಕ್ರೆಷರ್ ನಡೆಸ್ತಕ್ಕಂಥವ್ರು, ಅಪಾರ ದುಡ್ಡು ಮಾಡ್ತಾರಲ್ಲ, ಆ ರೀತಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರ ಶಿಷ್ಯಂದರು. ಇವರಿಗೂ ಕೂಡ ಈಗ ಸುಗ್ಗಿ ಕಾಲ ಆರಂಭ ಆಗುತ್ತೆ. ಈ ಹಿಂದೆ ಇದ್ದಂತಹ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅದೆಷ್ಟೋ ಒಂದು ಹಿಡಿತಾ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅವ್ರ ಕಾಲದಲ್ಲಿ ಭಾಳ ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದೇನು ಅಂತಂದರೆ ಈ ರಾಜ್ಯವನ್ನು ಮತ್ತೆ ಧರ್ಮದ ಅಂಧಕಾರಕ್ಕೆ ತಗೊಂಡೋಗಿ ಮುಳುಗಿಸ್ತಾರೆ. ಭ್ರಷ್ಟಾಚಾರ ಇನ್ನಿಲ್ಲದಂತೆ ವಿಪರೀತ ಆಗೋಗುತ್ತೆ. ನೀವು ಬೇಗ ಕಡೆ ಲೇಔಟ್ ಮಾಡೋಕ್ಕೆ ಕೊಟ್ಟರೆ, ಬೇಗ ಕಡೆ ಬಂಡೆ ಹೊಡೆಯೋಕ್ಕೆ ಕೊಟ್ಟರೆ, ಜಲ್ಲಿ ಮಾರಕ್ಕೆ ಕೊಟ್ಟರೆ ಈ ರಾಜ್ಯ ಹುಡುಗಾಲ ಇದೆಯಾ? ಈ ನಡುವೆ ತನ್ನ ವಿಷನ್ ಏನು, ನನ್ನ ಮುಂದಿನ ನಡೆ ಏನು ಅನ್ನೋದನ್ನು ಖುದ್ದು ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಜನಗಳ ಮುಂದೆ ತಿಳಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಜನಗಳೇ ಬಂದು ನಿಮ್ಮ ಹತ್ರ ಬಂದು ಕೇಳ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ನಾವು ಅಂದ್ಕೊಂಡಿರ್ತಾ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.